ನಮ್ಮ ಜೊತೆಗೆ ಮಧು ಬಂಗಾರಪ್ಪ ಅವರು ಇದ್ದಾರೆ. ಸರ್, ಈಗ ನಿನ್ನೆ ಆದಂತಹ ಬೆಳವಣಿಗೆ, CM ರಾಜೀನಾಮೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ದೊಡ್ಡ ಬೆಟ್ಟದಂಥ ಸಮಸ್ಯೆ ಮಂಜಿನ ಥರ ಕರಗೋಗುತ್ತೆ ಅಂತ. ಇಷ್ಟು ಸ್ಮೂತಾಗಿ ಆಗುವಂತಹ ಪ್ರಕ್ರಿಯೆಯನ್ನು ನೋಡಿದಾಗ ತಮ್ಮ ಪ್ರತಿಕ್ರಿಯೆ ಏನು ಸರ್? ಸಿದ್ದರಾಮಯ್ಯ ಸಾಹೇಬರು ಯಾವಾಗಲೂ ಕೂಡ ಆ ವಿಚಾರದಲ್ಲಿ ಪಕ್ಷಕ್ಕೆ ಗ್ರ್ಯಾಟಿಟ್ಯೂಡ್ನ ಅವರೇ ಹೇಳ್ಕೊಂಡು ಬಂದಿದ್ದಾರೆ. ಅವರು ಅದನ್ನು ತೋರಿಸಿ ಭಾಳ ದೊಡ್ಡ ಮನುಷ್ಯ ಆದರು ಅಂಥೇಳಿ ಭಾವಿಸ್ತೀನಿ. ಯಾಕೆಂದರೆ ಅವ್ರು ಹೇಳಿದರು, ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ, ಎಸ್ಪೆಷಲಿ ರಾಹುಲ್ ಗಾಂಧಿಯವರು, ಅದು ಯಾವತ್ತೂ ಕೂಡ ನಾನು ಮನ್ನಣೆ ಮಾಡ್ತೀನಿ, ಅದನ್ನು ಯಾವುದೇ ಕಾರಣಕ್ಕೂ ಬೇರೆ ಇದ್ದಿಲ್ಲ, ಅದನ್ನು ಮಾಡಿದ್ದಾರೆ. ಎಲ್ಲರಿಗೂ ಶಾಕಿಂಗ್ ಆಗಿರ್ಬೋದು, ತೀರ್ಮಾನ ಶಾಕಿಂಗ್ ಆಗಿ, ಬಟ್ ಅದನ್ನ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು ರೀತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಲಿ ಹೈಕಮಾಂಡ್ ಅವರು ಸ್ಮೂತಾಗಿ ಆಗ್ತಾಯಿದೆ. ಏನು ಮಾಧ್ಯಮದಲ್ಲಿ ತಾವೆಲ್ಲರೂ ಕೂಡ ಭಾಳ ಗೊಂದಲನ ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ನೀವೆಲ್ಲ ತೋರಿಸಿದ್ರಿ. ಬಟ್ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಯಾವಾಗಲೂ ಕೂಡ ಸಮಾಧಾನದಿಂದ ಆಗುತ್ತೆ ಅಂತೇಳಿ ವಿಶ್ವಾಸ. ಮುಂದೆನೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತ ವಿಶ್ವಾಸ ಇದೆ. ಅವ್ರ ಜವಾಬ್ದಾರಿ ತೊಗೋತಾರೆ. ಯಾಕೆಂದರೆ 8 ವರ್ಷ ಮುಖ್ಯಮಂತ್ರಿಗಳಾಗಿ ಪಕ್ಷದೊಳಗೆ ಸಾಕಷ್ಟು ಪಕ್ಷದ ಹಿತದೃಷ್ಟಿಯನ್ನು ಕಾಪಾಡಿಕೊಂಡು ಅವ್ರು ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ. ಸರಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂಥ ಕಾಂಗ್ರೆಸ್ ಬೇರೆ, ಅವರು ಮುಖ್ಯಮಂತ್ರಿ ಇಲ್ಲದೇ ಇರುವಂಥ ಕಾಂಗ್ರೆಸ್ ಬೇರೆ, ಹೇಗೆ ಡಿಫ್ರೆನ್ಸ್ ನೋಡ್ತೀರಿ? ಇಲ್ಲ, ಪಾರ್ಟಿನೂ ಕೂಡ ಸಿದ್ದರಾಮಯ್ಯವ್ರು ಇದ್ದಾರೆ ಅನ್ನೋದು ಭಾವನೆ ಮೇಲೇ ಮುಂದೆ ಹೋದರೆ ಪಕ್ಷಕ್ಕೂ, ಯಾಕೆಂದರೆ ಈಸ್ ಎ ಬಿಗ್ ಸ್ಟ್ರೆಂತ್. ಈಗ ಹೇಗೆ ದೇವರಾಜ ಅರಸು ಅವ್ರನ್ನ ನೆನ್ಪು ಮಾಡ್ಕೊಳ್ತಾರೆ, ಬಂಗಾರಪ್ಪಾಜಿಯವ್ರನ್ನ ನೆನ್ಪು ಮಾಡ್ಕೊಳ್ತಾರೆ, ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಇವತ್ತೆಲ್ಲ ಅವರು ನೆನ್ಪು ಮಾಡ್ಕೊಂಡು ಹೋದಷ್ಟು ಪಕ್ಷಕ್ಕೆ ಯಾವತ್ತೂ ಕೂಡ ಒಳ್ಳೆಯದು. ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಕ್ಲೀನಾಗಿ ಓಪನಾಗಿ ಹೇಳಿದರು, ನಾನು ಇರ್ತೀನಿ ಜೊತೆಗೇ. ನಿನ್ನೆ ಸ್ವಲ್ಪ ಎಲ್ಲ ಎಮೋಷ್ನಲ್ ಇದ್ವಿ, ಅವರು ಎಮೋಷ್ನಲ್ ಆದರು. ತುಂಬ ಸ್ವಾಭಾವಿಕವಾಗಿ ಮನುಷ್ಯರು ಅಂದಾಗ ಅದೆಲ್ಲ ಭಾವನೆ ಇದ್ದೇ ಇರ್ತದೆ. ಬಟ್ ಒಂದು ಭಾಳ ಗಟ್ಟಿಯಾಗಿ ಹೇಳಿದರು, ಇಲ್ಲ ನಾನು ಯಾವತ್ತೂ ಕೂಡ ಪಕ್ಷದ ಜೊತೆಗಿರ್ತೀನಿ, ನನ್ನ ಕರ್ತವ್ಯ ಅದು, ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿದರು. ಅದೇ ಸಾಕು, ಅದೊಂದು ವರ್ಡೇ ಅವ್ರ ಬಾಯಿಂದ ಬರ್ತಕ್ಕಂಥದ್ದು ಒಂಥರ ಭಾಳ ಕಮಾಂಡಿಂಗ್ ವರ್ಡ್ಸ್ ಅಂತ ಹೇಳ್ತೀನಿ. ಅದ್ರ ಮೇಲೆ ನಾವು ಮುಂದೆ ಹೋಗ್ಬೇಕಾಗತ್ತೆ. ಕೊರತೆ ಅಂತೂ ಇದಿರುತ್ತೆ, ಅವ್ರ ಮುಖ್ಯಮಂತ್ರಿಗಳ ಕೊರತೆ ಏನಿರ್ತದೆ ಅದನ್ನು ಇವಾಗ ಮಾನ್ಯ DK ಶಿವಕುಮಾರ್ ಸಾಹೇಬರು ಅದನ್ನು ತುಂಬತಕ್ಕಂಥದ್ದು. ಮತ್ತು ಅವರು ಹೇಳಿದ್ದಾರೆ, ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ. ಸೊ ಇದೆಲ್ಲ ಜೊತೆಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಸರಿ, ಈಗ ಸಿದ್ದರಾಮಯ್ಯ ಅಂದರೆ ಒಂದು ದೊಡ್ಡ ಅಹಿಂದ ವೋಟ್ ಬ್ಯಾಂಕ್, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರು ಎಲ್ಲ ಸಿದ್ದರಾಮಯ್ಯನವರ ಒಂದು ಗಟ್ಟಿ ವೋಟ್ ಬ್ಯಾಂಕ್ ಇದೆ. ಈಗ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿರೋದ್ರಿಂದ ಆ ವೋಟ್ ಬ್ಯಾಂಕನ್ನು ಕಾಪಾಡಿಕೊಳ್ಳುವಂತಹ ಪ್ಲಾನ್ ಏನು ಕಾಂಗ್ರೆಸ್ಗೆ ಈಗ? ಅಂದರೆ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ರೀಪ್ಲೇಸ್ಮೆಂಟಾ, KPCCಯಿಂದ ರೀಪ್ಲೇಸ್ಮೆಂಟಾ, ಹೇಗೆ ಮಾಡ್ತಾರೆ? ಇಲ್ಲ, ಎಲ್ಲದನ್ನೂ ಒಂದು ಜನರಲಾಗಿ ನೋಡ್ತಾರೆ. ಅದನ್ನು ಹೈಕಮಾಂಡ್ ಅವರು ತೀರ್ಮಾನ ಮಾಡೋದು. ನಾನು ತುಂಬ ಚಿಕ್ಕವನಾಗ್ತೀನಿ ಈ ವಿಚಾರಗಳನ್ನು ಮಾತಾಡೋದಕ್ಕೆ. ನಾನು ಅದ್ರ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೆಯದು. ಒಳ್ಳೆ ನಿರ್ಧಾರಗಳನ್ನು ಹೈಕಮಾಂಡ್ ಅವ್ರು ತೊಗೊಳ್ತಾರೆ, ಭಾಳ ಸೂಕ್ಷ್ಮವಾಗಿ ತೊಗೋತಾರೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ನೋಡಬೇಕಾಯ್ತು, ಎಲ್ಲ ಥರದ್ದು ನೋಡಿ ಅವರು ಒಳ್ಳೆ ತೀರ್ಮಾನವನ್ನು ತೊಗೊಳ್ತಾರೆ. ಅದನ್ನು ವ್ಯಾಪ್ತಿನ ಐ ಥಿಂಕ್ ಹೈಕಮಾಂಡ್ ಅವ್ರಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಅವ್ರಿಗೂ ಒಂದು ಚಾಲೆಂಜಿಂಗ್ ಇರುತ್ತೆ ಇದು ಒಂದು. ಬಟ್ ಸಂತೋಷ ಏನು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಶ್ಯಾಡೋ ಯಾವತ್ತೂ ಕೂಡ ಜೊತೆಗಿರುತ್ತೆ, ಅದು ಒಳ್ಳೆಯದು ಅಂಥೇಳಿ ಭಾವಿಸ್ತೀನಿ ನಾನು. ಈಗ ದೆಹಲಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಕಸರತ್ತು ನಡೀತಾ ಇದೆ. ತಾವು ಕೂಡ ಶಿಕ್ಷಣ ಸಚಿವರಾಗಿದ್ದೀರಿ, ಒಳ್ಳೆ ಕೆಲಸ ಮಾಡಿದಿರಿ. ತಮಗೆ ಮತ್ತೆ ರಿಪೀಟ್ ಆಗುವಂಥ ಅವಕಾಶಗಳಿದೆಯಾ? ಏನು ನಿರೀಕ್ಷೆ ಇದೆ? ಅದೆಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ನಾನು ಯಾವತ್ತೂ ಕೂಡ ಇದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲ್ಲ. ಯಾರ್ಯಾರು ಕೆಲಸ ಮಾಡಿದ್ದಾರೆ ಇಲ್ಲ ಅದನ್ನೆಲ್ಲದ್ದು ನೋಡ್ತಾರೆ. ಪಕ್ಷಕ್ಕೆ ಅವಶ್ಯಕತೆ ಇದೆಲ್ಲದು ನೋಡಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾವು ಬದ್ಧತೆ ಇರಬೇಕಾಗುತ್ತೆ ಯಾವಾಗಲೂ ಕೂಡ. ಅದು ನಮ್ಮ ಜವಾಬ್ದಾರಿನೂ ಕೂಡ ಅಂಥೇಳಿ ನನಗೆ ಅನಿಸುತ್ತೆ. ಸರ್, ಈಗ ನಿಮಗೆ ಈ 3 ವರ್ಷದಲ್ಲಿ ಕೆಲಸ ಮಾಡಿದ ತೃಪ್ತಿ ಎಷ್ಟಿದೆ ಸರ್? ತುಂಬ ತೃಪ್ತಿ ಇದೆ. ಎಸ್ಪೆಷಲಿ ಸಿದ್ದರಾಮಯ್ಯ ಸಾಹೇಬರು ನನಗೆ, ಯಾಕಂದರೆ ಇದು ಭಾಳ ಕಷ್ಟದ ಇಲಾಖೆ, 40% ಆಫ್ ಸ್ಟೇಟ್ ಇರೋದ್ರಿಂದ ಸ್ಟೇಟಲ್ಲಿರ್ತಕ್ಕಂಥ ಏನು ನೌಕರರಿದ್ದಾರೆ 40% ನನ್ನ ಇಲಾಖೆನೇ. ಸೊ ಕೊಡಬೇಕಾದ್ರೇ DK ಶಿವಕುಮಾರ್ ಸಾಹೇಬ್ರೆ ಹೇಳಿ ಫೋರ್ಸ್ ಮಾಡಿ ಕೊಟ್ಟಿದ್ದು, ಬೇಡ ಅವನಿಗೆ ಯಾವ್ದಾದ್ರು ಬೇರೆದು ಕೊಡೋಣ ಅಂದ್ರೂ ಕೊಟ್ಟು, ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ನನಗೆ ನೆನಪಿದೆ ಇವತ್ತು ಕೂಡ. ಆ ನಿಟ್ಟಿನ ಮೇಲೆ ಕೆಲಸ ಮಾಡಿದೆ. ಸ್ವಲ್ಪ ಹುಷಾರು ಕೆಟ್ಟ ಹೆಸರು ಬಂದುಬಿಡುತ್ತೆ ಇದರಲ್ಲಿ, ಯಾಕೆಂದರೆ ಭಾಳ ಸಮಸ್ಯೆಗಳಿದ್ದಾವೆ ಅಂಥೇಳಿ. ಈ 3 ವರ್ಷದೊಳಗೆ ಯಾವುದೇ ಸ್ಟ್ರೈಕ್ ಇಲ್ಲ, ಯಾವುದೇ ಥರದ ಕಂಪ್ಲೇಂಟ್ಸ್ ಇಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋದೆ. ಅದು ತುಂಬ ಇಷ್ಟಪಟ್ಟಿದ್ದಾರೆ. CM ಅವ್ರು ಭಾಳ ತೃಪ್ತಿ ಇದೆ. CM ಅವ್ರ ತೃಪ್ತಿ ಅವ್ರು ತಾನೇ ಕೊಟ್ಟಿದ್ದು. ಅವ್ರ ತೃಪ್ತಿ ಅಂದರೆ ನನಗೆ ತೃಪ್ತಿ. ನಮಗೆ ಕೆಲಸ ಮಾಡಬೇಕಂತ ಆಸೆ ಯಾವಾಗಲೂ ಕೂಡ ಕಂಟಿನ್ಯೂಸ್ ಇರ್ತದೆ. ಬಟ್ CM ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಹೈಕಮಾಂಡ್ ಅವರಿಗೆ ತೃಪ್ತಿ ಆದರೆ ಇನ್ನು ಉಳ್ಕಿದ್ದು ಅವ್ರು ನೋಡ್ಕೊಳ್ತಾರೆ. ಅದನ್ನು ನನಗಂತೂ ತೃಪ್ತಿ ತಂದಿದೆ. ಬಟ್ ಇನ್ನೂ ಬೇಕಾದಷ್ಟು ಕೆಲಸ ಇದೆ, ಅದು ಮಾಡಬೇಕು. ಅದು ಈ ಶಿಕ್ಷಣದಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸ್ತೀನಿ. ಅದು ಮುಂದೆ ಒರಿಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಮಧು ಬಂಗಾರಪ್ಪ ಅವ್ರ ಮಾತು. ಕ್ಯಾಮರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.